ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕ ಉಪಕರಣಗಳ ಮಹತ್ತರ ಸಾಧನೆ. ವೀಕ್ಷಕರೇ, ಜಗತ್ತು ವೈಜ್ಞಾನಿಕವಾಗಿ ಬೆಳವಣಿಗೆ ಕಂಡು ಹಲವಾರು ಕ್ಷೇತ್ರಗಳಲ್ಲಿ ವೈಜ್ಞಾನಿಕತೆಯಿಂದ ಮೈಲುಗಲ್ಲು ಸೃಷ್ಟಿ ಮಾಡಿದೆ. ಭಾರತ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಇವತ್ತಿನ ಮಾನವನ ಬದುಕಿಗೆ ಬಹಳಷ್ಟು ಸಹಕಾರಿ. ಬದಲಾವಣೆ ಜಗದ ನಿಯಮ, ಆದರೂ ಬದಲಾವಣೆಗೆ ಸೆಡ್ಡು ಹೊಡೆಯುವಷ್ಟು ಮನುಷ್ಯನ ಜ್ಞಾನ ವೈಜ್ಞಾನಿಕತೆ ಬೆಳೆದು ನಿಂತಿದೆ. ನಾವೀಗ ಹೇಳೋಕೊಟ್ಟಿರೋ ವಿಷಯ ವೈಜ್ಞಾನಿಕವಾಗಿದೆ. ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಆನೆ ಮಾನವ ಸಂಘರ್ಷ ನಡೀತಾನೆ ಇದೆ. ಆನೆಯ ದಾಳಿಗೆ ಪ್ರಾಣ ಬಿಟ್ಟವರ ಸಂಖ್ಯೆ ಹಲವಾರು. ಈ ಆನೆ ಮಾನವ ಸಂಘರ್ಷವನ್ನ ತಡೆಯೋಕೆ ಹಲವಾರು ರೀತಿಯಲ್ಲಿ ಕ್ರಮ ಕೈಗೊಂಡ್ರು ಪರಿಣಾಮಕಾರಿಯಾದಂತ ಬೆಳವಣಿಗೆ ಕಾಣಲೇ ಇಲ್ಲ. ರೈತ ತಾನ್ ಬೆಳೆದ ಬೆಳೆಯನ್ನ ಉಳಿಸ್ಕೊಳ್ಳೋಕೆ ಹರಸಾಹಸ ಪಡ್ತಿದ್ದಾನೆ. ಕೊಡಗಿನ ಜನ ಸೌಂದರ್ಯದ ಸೊಬಗಲ್ಲಿ ಬೆಳೆದ್ರು ಇಲ್ಲಿನ ಪ್ರಕೃತಿಗೆ ಹೊಂದ್ಕೊಂಡಿರೋ ವನ್ಯ ಮೃಗಗಳ ಜೊತೆ ಮಾನವರು ಜೀವನ ನಡೆಸೋದೇ ಕಷ್ಟಕರವಾಗಿದೆ. ಹಾಗಂತ ಸುಮ್ಮನೆ ಕೂತ್ರು ಇಲ್ಲಿನ ಜನರಿಗೆ ನೆಮ್ಮದಿ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಆನೆ ಮಾನವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅರಣ್ಯದ ಅಂಚಲ್ಲಿ ಜೀವ ಬಿಗಿ ಹಿಡಿದು ಬದುಕೋ ಸನ್ನಿವೇಶ ಇದೆ. ಈ ಸಮಸ್ಯೆಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಐ ಆಧಾರಿತ ಸ್ಮಾರ್ಟ್ ಕ್ಯಾಮೆರಾ ಅಳವಡಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ನಮಸ್ಕಾರ. ಈ ನಮ್ಮ ಎಐ ಆಧಾರಿತ ಸ್ಮಾರ್ಟ್ ಕ್ಯಾಮೆರಾ ವ್ಯವಸ್ಥೆ ಏನಿದೆ, ಇದು ನಮ್ಮ ಅರಣ್ಯ ಮತ್ತು ಗ್ರಾಮದ ಗಡಿ ಭಾಗಗಳಲ್ಲಿ ಆನೆಗಳ ಚಲನವಲನವನ್ನು ಅದೇ ಸಮಯದಲ್ಲಿ ಗುರುತಿಸೋದ್ರಿಂದ ನಮ್ಮ ಅರಣ್ಯ ಸಿಬ್ಬಂದಿ ಈ 24/7 ಏನು ಈ CCTV ದೃಶ್ಯಗಳನ್ನು ಕಣ್ಣಾರೆ ನೋಡೋ ಅವಶ್ಯಕತೆಗಳನ್ನು ಕಡಿಮೆ ಮಾಡ್ತದೆ. ಹಾಗೆ ಆನೆ ಪತ್ತೆ ಆದ ಕ್ಷಣದಲ್ಲೇ ನಮ್ಮ ಈ ಸ್ಮಾರ್ಟ್ ಕ್ಯಾಮ್ ಆ್ಯಪ್ ಮೂಲಕ ಅರಣ್ಯ ಸಿಬ್ಬಂದಿಗಳಿಗೆ ಈಗಾಗಲೇ ನಾವು ಅಲರ್ಟ್ ಅಂತ ಏನು ಹೇಳ್ತೀವಿ, ಎಚ್ಚರಿಕೆ ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಬೇಕಾದರೆ ಗ್ರಾಮಸ್ಥರಿಗೂ ಇದನ್ನು ವಿಸ್ತರಿಸಬಹುದಾಗಿದೆ. ಇದರಿಂದ ಏನಾಗುತ್ತೆ, ಬೆಳೆ ಹಾನಿ ಮತ್ತು ಪ್ರಾಣ ಹಾನಿ ಸಂಭವಿಸುವ ಮುನ್ನವೇ ಸಮನ್ವಯಿತವಾಗಿ ಮುಂಚಿತವಾಗಿ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೋಮವಾರಪೇಟೆ ವಲಯದ ಅರಣ್ಯ ಸಿಬ್ಬಂದಿಯವರ ಒಂದು ಉತ್ತಮ ಸಹಕಾರದೊಂದಿಗೆ ನಾವು ಸೋಮವಾರಪೇಟೆ ವಲಯದಲ್ಲಿ ಒಂದು ಯಶಸ್ವಿ ಪೈಲಟನ್ನು ಮಾಡಿದ್ದೇವೆ. ಹೆಚ್ಚು ಕಡಿಮೆ 1 ವರ್ಷದಿಂದ ಮಾಡಿದ್ವಿ. ಇದು ಯಶಸ್ವಿಯಾಗಿದೆ. ಈಗಾಗಲೇ ಕೊಡಗು ಜಿಲ್ಲೆಯ ಸೋಮವಾರಪೇಟೆ, ಕುಶಾಲನಗರ ವ್ಯಾಪ್ತಿಯಲ್ಲಿ ಸುಮಾರು 12 ಏನು ಪ್ರಮುಖವಾಗಿ ಆನೆ ದಾಟುವ ಸ್ಥಳಗಳೇನಿದೆ ಅಲ್ಲಿ ಈ ವ್ಯವಸ್ಥೆನ ಆಲ್ರೆಡಿ ಅಳವಡಿಸಿದ್ದೇವೆ. ಹೆಚ್ಚು ಕಡಿಮೆ ಒಂದು 100ರಿಂದ 150 ಅಲರ್ಟ್ಗಳನ್ನು ಹೆಚ್ಚು ಕೊನೆ 1 ತಿಂಗಳಿಂದ ಕೊಟ್ಟಿದ್ದೇವೆ. ಇದರಿಂದ ಆನೆ ಮತ್ತು ಮಾನವ ಈ ಸಂಘರ್ಷದ ನಿರ್ವಹಣೆಯನ್ನು ಪ್ರತಿಕ್ರಿಯಾತ್ಮಕವಾಗಿ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಈ ಯೋಜನೆಗೆ ನಮ್ಮ ಅರಣ್ಯ ಇಲಾಖೆಯವರ ಏನು ಕಾಡಿನ ಅನುಭವ ಮತ್ತು ಟೆಕ್ಚಾಂಡ್ ಸೊಲ್ಯೂಷನ್ನ ಈ AI ಪರಿಣಿತಿ ಏನಿದೆ, ಇದು ಒಟ್ಟಾಗಿ ಕೆಲಸ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಅರಣ್ಯ ರಕ್ಷಕರು, ರೈತರು ಮತ್ತು ಗ್ರಾಮಸ್ಥರ ಮೇಲೆ ಇರೋ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಅಂತಿಮವಾಗಿ ನಮ್ಮ ಉದ್ದೇಶ ಆನೆ ಮತ್ತು ಮಾನವರಿಬ್ಬರನ್ನೂ ರಕ್ಷಿಸುವುದಾಗಿದೆ. ಕಾಡು ಪ್ರಾಣಿಗಳು ಹಾಗೂ ಮಾನವರ ಈ ಸಹ ಅಸ್ತಿತ್ವದ ಮಾದರಿಯನ್ನು ಕೊಡಗಿನಿಂದ ಪ್ರಾರಂಭಿಸಿ ಕರ್ನಾಟಕದ ಇತರ ಸಂಘರ್ಷ ಪ್ರದೇಶಗಳಿಗೂ ವಿಸ್ತರಿಸಬೇಕನ್ನೋದು ನನ್ನ ಅಭಿಲಾಷೆ, ಉದ್ದೇಶ. ಧನ್ಯವಾದ. ಈ ಎಐ ಆಧಾರಿತ ಕ್ಯಾಮೆರಾ ವಿಶೇಷತೆ ಏನಂದ್ರೆ, ಆನೆ ಮಾನವ ಸಂಘರ್ಷ ನಿರ್ವಹಣೆಯನ್ನ ಪ್ರತಿಕ್ರಿಯಾತ್ಮಕವಾಗಿ ಮುಂಚಿತವಾಗಿ ಜನರಿಗೆ ಸೂಚನೆ ನೀಡೋ ಉಪಕರಣ. ಈ ಎಐ ಕ್ಯಾಮೆರಾ ಅರಣ್ಯ ಗಡಿಗಳಲ್ಲಿ ಆನೆಯ ಚಲನವಲನವನ್ನ ಲೈವ್ ಟೈಮ್ನಲ್ಲಿ ಗುರುತಿಸಿ ಆನೆ ಪತ್ತೆಯಾದ ಕ್ಷಣದಲ್ಲೇ ಸ್ಮಾರ್ಟ್ ಕ್ಯಾಪ್ ಆಪ್ ಮೂಲಕ ಅರಣ್ಯ ಸಿಬ್ಬಂದಿ ಅವಶ್ಯಕತೆ ಇದ್ದಲ್ಲಿ ಆಯ್ದ ಆ ಭಾಗದ ಸ್ಥಳೀಯರಿಗೆ ಸೈರನ್ ಹೊಡೆಯೋ ಮೂಲಕ ಎಚ್ಚರಿಕೆ ನೀಡುತ್ತೆ. ಅಲ್ಲದೆ ಆನೆ ಕಂಡಿಗಳ ಪ್ರದೇಶದಲ್ಲಿ ಮೈಕ್ ಅಳವಡಿಸಿದ್ದು ಕ್ಯಾಮೆರಾಗೆ ಆನೆ ಕಂಡ ಕ್ಷಣಾರ್ಧದಲ್ಲಿ ಅಲ್ಲಿನ ಸುತ್ತಮುತ್ತಲ ಜನರಿಗೆ ಸೈರನ್ ಹೊಡೆಯೋ ಮೂಲಕ ಎಚ್ಚರಿಕೆ ನೀಡುತ್ತೆ. ಅಲ್ಲದೆ ಬೆಳೆ ಹಾನಿ, ಪ್ರಾಣ ಹಾನಿ ಸಂಭವಿಸುವ ಮುನ್ನವೇ ಎಚ್ಚರಿಕೆ ಸಂದೇಶ ನೀಡೋಕೆ ಪ್ರಮುಖ ಪಾತ್ರ ವಹಿಸುತ್ತೆ. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತ. ನಾನು ಟೆಕ್ಚಾಂಡ್ ಕಂಪನಿಯಿಂದ ಬರ್ತಿದ್ದೀನಿ. ಈಗ ಲಾಸ್ಟ್ 1 ಇಯರಿಂದ ಸೋಮವಾರಪೇಟೆ ರೇಂಜಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಕೇಸಸ್ ತುಂಬಾ ಜಾಸ್ತಿ ಆಗಿತ್ತು. ಸೊ ಈಗ ಲಾಸ್ಟ್ 1 ಇಯರಿಂದ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ರಿಸರ್ಚ್ ಮಾಡಿ, ಈ ಫ್ರೀಕ್ವೆಂಟಾಗಿ ಆನೆ ದಾಟೋ ಜಾಗಗಳನ್ನೆಲ್ಲ ಐಡೆಂಟಿಫೈ ಮಾಡಿ ನಾವೊಂದು ಲೇಟೆಸ್ಟು AI ಟೆಕ್ನಾಲಜಿನ ಎನೇಬಲ್ ಮಾಡಿ ಕ್ಯಾಮರಾಸ್ನ ಒಂದು 6 ಲೊಕೇಶನಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ 6 ಲೊಕೇಶನಲ್ಲಿ ಆನೆಗಳದ್ದು ಫ್ರೀಕ್ವೆಂಟ್ ಮೂವ್ಮೆಂಟ್ ಇರುತ್ತೆ. ಈಗ ಡಿಪಾರ್ಟ್ಮೆಂಟ್ಸವರು ದೇ ವಿಲ್ ಬಿ ಅಲ್ಲಿ ಇಲ್ಲಿ ಆಕ್ಯುಪೈ ಆಗಿರ್ತಾರೆ. ಸೊ ಆ ಥರ ಸಿಚುವೇಶನ್ಸಲ್ಲಿ
ಆನೆ ಆ ಮೂಮೆಂಟಿಗೆ ಬಂದ ತಕ್ಷಣ ನಾವು ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನು ಡಿಪಾರ್ಟ್ಮೆಂಟ್ಸಿಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀವಿ. ಸೊ ಈಗ ಡಿಪಾರ್ಟ್ಮೆಂಟ್ಸವರು ಆ ಮೂಮೆಂಟಲ್ಲಿ ಕೂಡಲೇ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಆನೆಗಳನ್ನ ಆದಷ್ಟು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಇದೇ ಥರ ವಿಲೇಜಸ್ಸು ಇಲ್ಲ ಇಲ್ಲಿ ನಿಯರ್ ಬೈ ಸ್ಥಳೀಯರು ತೋಟದಲ್ಲಿ ಕೆಲಸ ಮಾಡೋರಾಗಲಿ ಇಲ್ಲಾಂದರೆ ಆಚೆ ಈಚೆ ರೋಡಲ್ಲಿ ಪಾಸ್ ಆಗೋರಾಗಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಈ ಥರ ಸಿಚುವೇಶನ್ ಅಲರ್ಟಿಂಗ್ ಸಿಸ್ಟಮಿಂದ ಇನ್ಫಾರ್ಮೇಷನ್ ಬಂದಾಗ ಅದನ್ನು ಕನ್ಸಿಡರ್ ಮಾಡಿ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ನ ತೊಗೊಂಡ್ರೆ ಈ ಥರ ಸೊಲ್ಯೂಷನಿಂದ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಈಗ ರೀಸೆಂಟಾಗಿ ಇದೇ ಥರ ನಾವು ಇನ್ನೂ 6 ಕ್ಯಾಮ್ರಾನ ಕುಶಾಲನಗರಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ. ಕುಶಾಲನಗರಲ್ಲೂ ತುಂಬ ಫ್ರೀಕ್ವೆಂಟಾಗಿ ಆನೆ ಮೂಮೆಂಟ್ಸ್ ಇದೆ ಕೆಲವೊಂದು ರೀಜನ್ಸಲ್ಲಿ. ಈಗ ಆಲ್ಮೋಸ್ಟ್ 1 ತಿಂಗಳಿಂದ ಸುಮಾರು ಕಡೆ ಇನ್ಸ್ಟಾಲ್ ಆಗಿದ ಮೇಲೆ ಒಂದು 10 to 15 ಎಲಿಫೆಂಟ್ಸ್ ಐಡೆಂಟಿಫೈ ಆಗಿದೆ. ಸೊ ಅಲರ್ಟ್ ಸಿಸ್ಟಮ್ಸು ತುಂಬ ಆ್ಯಕ್ಟಿವ್ ಆಗಿ ಡಿಪಾರ್ಟ್ಮೆಂಟ್ ಪೀಪಲಿಗೆ ನಿಯರ್ ಬೈ ವಿಲೇಜಸ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಸೊ ಅವ್ರು ಇಮಿಡಿಯೇಟ್ ಆ್ಯಕ್ಷನ್ಸ್ ತೊಗೊಂಡು ಆದಷ್ಟು ಫಾರೆಸ್ಟ್ ಪ್ಯಾಚಸ್ಸಿಂದ ವಿಲೇಜಸ್ಸು ಇಲ್ಲ ತೋಟಗಳಿಗೆ ಎಂಟ್ರ್ ಆಗದೇ ಇರೋ ಥರ ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಎಐ ಆಧಾರಿತ ಕ್ಯಾಮೆರಾದ ಬೆಲೆ 2 ಲಕ್ಷ ತಗುಲಲಿದ್ದು, ಇದರ ಅಳವಡಿಕೆಗೆ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಮೊದಲು ಕಾರ್ಯನಿರ್ವಹಿಸ್ತಾ ಇದೆ. ತಾಲೂಕಿನ 18ಕ್ಕೂ ಹೆಚ್ಚು ಕಡೆ ಅಳವಡಿಸಿದ್ದು, ಕೋಪೇನಹಾಡಿ, ಕೃಷ್ಣಪ್ಪನಹಾಡಿ, ಕಾಜೂರು ಭಾಗದಲ್ಲಿ 2 ಕ್ಯಾಮೆರಾ ಸೇರಿದಂತೆ ಹಲವಾರು ಜಂಕ್ಷನ್ಗಳಲ್ಲಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಈ ಪ್ರದೇಶಗಳಲ್ಲಿ ಅಳವಡಿಕೆ ಮಾಡಿದ್ದು ಅರಣ್ಯ ಇಲಾಖೆಯ ಕಾರ್ಯವೈಖರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂತರ್ಗೌಡ ಅವರು ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಎಐ ಸ್ಮಾರ್ಟ್ ಕ್ಯಾಮೆರಾದ ವಿಶೇಷತೆಗಳನ್ನ ತಿಳಿಯೋಕೆ 1 ವರ್ಷದ ಹಿಂದೆ ಬೆಂಗಳೂರಿನಲ್ಲಿರೋ ಟೆನ್ಚಾಕ್ಟ್ ಎಂಬ ಕಂಪನಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಮತ್ತು ಕಂಪನಿಯವರೊಂದಿಗೆ ಚರ್ಚಿಸಿ ಇದರಿಂದ ಜನರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದು ಇದರಿಂದ ಜನರಿಗೆ ಸಹಕಾರಿಯಾಗಬಹುದು ಎಂಬ ನಿಟ್ಟಿನಲ್ಲಿ ಕೊಡಗಿನಲ್ಲಿ ನಡೀತಾ ಇರೋ ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಕಡಿವಾಣ ಹಾಕುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈಗ ನಾವು ಎಡವನಾಡು ಫಾರೆಸ್ಟಲ್ಲಿ ಒಂದು ಫ್ರಿಂಜಲ್ಲಿದ್ದೀವಿ. ಈ ಜಾಗ ಟಾಟಾ ಎಸ್ಟೇಟ್ ಪಕ್ಕದ ಜಾಗ. ಈ ಜಾಗ ಯಾವುದು ಅಂತಂದರೆ ಆನೆ ಇಲ್ಲಿಂದ ಪಾಸ್ ಆಗುತ್ತೆ. ಅಂದರೆ ಹೇಗೆ ಅಂದರೆ ಇದು ರೆಗ್ಯುಲರಾಗಿ ಪಾಸ್ ಆಗೋಂಥ ಕಂಡು ಇದನ್ನು ಸ್ಟಾಪ್ ಮಾಡಲಿಕ್ಕಾಗಲ್ಲ ನಾವು. ಸೊ ಇದನ್ನು ಸ್ಟಾಪ್ ಮಾಡಿದ್ರೆ ಬೇರೆ ಕಡೆ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಈ ಕಂಡು ಏನಾಗಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು, 2025 ಫೆಬ್ರವರಿ ತಿಂಗಳಲ್ಲಿ ಕಾಜೂರು ಕರ್ಣ ಅನ್ನೋ ಆನೆನ ಹಿಡಿದು ಅದು ರೆಗ್ಯುಲರಾಗಿ ಇಲ್ಲಿ ಹೋಗ್ತಾಯಿತ್ತು. ಅದು ಹೇಗೆ ಅಂದರೆ ಅದು ಬರೋದು ಜೊತೆಗೆ ಆನೆಗಳು ಕರ್ಕೊಬರೋದು ಮತ್ತು ಹೋಗೋದು ಮಾಡ್ತಾಯಿತ್ತು. ಸ್ವಲ್ಪ ಪುಂಡಾಟ ಜಾಸ್ತಿ ಆದಾಗಿಂದ ಅದು ಪರ್ಮಿಷನ್ ತೊಗೊಂಡು ಅದನ್ನು ಆನೆನ ಹಿಡಿದ್ವು. ಹಾಗಾಗಿ ಈ ಕಂಡಿಯನ್ನು ನಾವು ಯೂಸ್ ಮಾಡಿಕೊಂಡು ಕಾಫಿ ತೋಟಕ್ಕೆ ದಾಟೋ ಟೈಮನ್ನು ನಾವು ರೆಕಗ್ನೈಸ್ ಮಾಡಬೇಕಿತ್ತು. ಹಾಗಾಗಿ ಏನು ಮಾಡಿದ್ವು ಅಂದರೆ ನಾವು ಬೆಂಗಳೂರಿನ ಟೆಕ್ಚಾಂಟ್ ಅನ್ನೋ ಕಂಪ್ನಿಯನ್ನು ಕನ್ಸಲ್ಟ್ ಮಾಡಿದಾಗ ಅವರು ಬಂದು ರಿಸರ್ಚ್ ಮಾಡಿ ಸುಮಾರು 1 ವರ್ಷದಿಂದ ಅವರು ರಿಸರ್ಚ್ ಮಾಡಿ ಅವರು ಎಐ ಕ್ಯಾಮ್ರಾ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಕ್ಯಾಮ್ರಾ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ರು. ಇಲ್ಲಿಗ ಪ್ರಾಯೋಗಿಕವಾಗಿ 1-2 ಕಡೆ ಹಾಕಿ ಆನೆ ಬಂದಾಗ ಅದು ಕ್ಯಾಮ್ರಾದ ಸ್ಪೆಷಾಲಿಟಿ ಏನು ಅಂದರೆ ಆನೆ ಎಲ್ಲನೂ ರೆಕಗ್ನೈಸ್ ಮಾಡುತ್ತೆ. ಅದು ಆನೆ ಬಂದಾಗ ರೆಕಗ್ನೈಸ್ ಮಾಡಿ ನಮಗೆ ಸಿಗ್ನಲ್ ಬೇಕು ಅನ್ನೋದನ್ನು ನಾವು ಅದನ್ನು ಡಿಸೈನ್ ಮಾಡಿಸ್ಕೊಂಡ್ವು. ಅವರು ಅದನ್ನು ಮಾಡಿಕೊಟ್ರು. ಸೊ ಈಗ ಅದು ಆನೆ ಬಂದ 1 ಅಥವಾ 2 ಸೆಕೆಂಡಲ್ಲಿ ನಮ್ಮ ಸ್ಟಾಫ್ಗಳಿಗೆಲ್ಲ ಅದು ಅಲರ್ಟ್ ಹೋಗುತ್ತೆ. ಅವ್ರಿಗೆಲ್ಲ ಆ್ಯಪ್ ಹಾಕ್ಕೊಟ್ಟಿದ್ದೀವಿ. ಆ ಆ್ಯಪ್ ಮೂಲಕ ಅವ್ರಿಗೆ ಅಲರ್ಟ್ ಹೋಗುತ್ತೆ. ಕಂಪ್ಲೀಟ್ ಬಂದವರು ಅಲ್ಲಿ ಬಂದು ಆನೆಗಳು ಯಾವುದೇ ರೀತಿ ಡ್ಯಾಮೇಜ್ ಮಾಡಬಾರ್ದು, ಬರೋ ಪ್ರಯಾಣಿಕರಿಗೆ ತೊಂದರೆ ಕೊಡಬಾರ್ದು ರೀತಿಯಲ್ಲಿ ಅವ್ರು ಬಂದು ಪ್ರೊಟೆಕ್ಟ್ ಮಾಡ್ತಾರೆ. ಇದಕ್ಕೆ ಮುಂದುವರೆದ ಭಾಗವಾಗಿ ಇಲ್ಲಿ ಆನೆ ಬಂದಾಗ ನಮ್ಮ ಸ್ಟಾಫ್ ಬಂದೇ ಬರ್ತಾರೆ. ಆದರೆ ಆನೆ ಬಂದಾಗ ಇಲ್ಲಿ ಇರೋ ಕಾಫಿ ಎಸ್ಟೇಟಲ್ಲಿರೋ ಜನಗಳಿಗೆ ಅದು ಇನ್ಫಾರ್ಮೇಷನ್ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಸೈರನ್ ಹಾಕ್ಕೊಡ್ತಾ ಇದ್ದಾರೆ ಇವತ್ತು. ಅದೇನು ಅಂತಂದರೆ ಆನೆ ಬಂದ ಟೈಮಲ್ಲಿ ಅದು ಸೈರನ್ ವರ್ಕ್ ಆಗುತ್ತೆ. ಅಂದರೆ ಆನೆ ಬಂತು, ಈ ಜಾಗದಲ್ಲಿ ಆನೆ ಬಂದಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಈಗ ಬಂದಿದ್ದಾರೆ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ವಲಯದಲ್ಲಿ ಅಂದರೆ ಸೋಮವಾರಪೇಟೆ ವಲಯದಲ್ಲಿ 6 ಕಡೆ ನಾವು ಈ ಕ್ಯಾಮ್ರಾಗಳನ್ನು ಹಾಕಿದ್ದೀವಿ. ಬಾಣಾವರದಲ್ಲಿ, ಎಡವನಾಡು ಫಾರೆಸ್ಟಲ್ಲಿ ಬರೋಂಥ ಈ ಟಾಟಾ ಎಸ್ಟೇಟ್ ಕಂಡಿಯಲ್ಲಿ, ಮತ್ತು ಕೃಷ್ಣಪ್ಪನ ಕೊಲ್ಲಿ ಅನ್ನೋದೊಂದು ಜಾಗ ಇದೆ, ಅಲ್ಲಿ ಹಾಕಿದ್ದೀವಿ. ಮತ್ತು ಯಲಕನೂರಲ್ಲಿ ಹಾಕಿದ್ದೀವಿ. ಮತ್ತು ಸಿಗಿ ಹೊಸೂರಲ್ಲಿ ಹಾಕಿದ್ದೀವಿ. ಸೊ ಎಲ್ಲನೂ ಮಾನಿಟರ್ ಮಾಡ್ತಾಯಿದ್ದೀವಿ. ಅದು ಹೇಗೆ ಅಂತಂದರೆ ಆ ಕ್ಯಾಮ್ರಾದಿಂದ ಆ ಪ್ರದೇಶದಲ್ಲಿ ಆನೆ ಬಂದಾಗ ಅಲ್ಲಿ ಆಫೀಸರ್ಸ್ಗಳಿಗೆ, ನಮ್ಮ ಗಾರ್ಡ್ಸ್ಗಳಿಗೆ ಅದು ಇಂಟಿಮೇಷನ್ ಹೋಗುತ್ತೆ. ಜೊತೆಗೆ ಅಲ್ಲಿ ಅವ್ರು ಹೋಗಿ ಅದನ್ನ ನೋಡಿದ್ರೋ ಇಲ್ವೋ ಅನ್ನೋದನ್ನು ಅದು ನಮ್ಮ ಆ್ಯಪಲ್ಲಿ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ಟೆಕ್ಚಾಂಟ್ ಅವರು ಅದು ಸರ್ವಿಸ್ವಾಗಿ ಅವ್ರದ್ದು ಏನು ಟೆಕ್ನಾಲಜಿ ಮಾಡಿದ್ದಾರೆ ಹೇಳ್ತಾರೆ. ಸೊ ಹಾಗಾಗಿ ಈಗ ಸೇಫ್ಟಿ ಮೆಜರಲ್ಲಿ ಇದನ್ನು ನಾವು ತೊಗೊಂಡಿದ್ದೀವಿ. ಸೊ ನಮಗೆ ಇನ್ನಷ್ಟು ಕ್ಯಾಮ್ರಾಗಳು ಬಂತು ಅಂದರೆ ಮಾನಿಟರಿಂಗ್ ಮಾಡೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಗಣಗೂರು.